ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಶ್ರಾವಣ 2025 ಬಸವಪರ ಸಂಘಟನೆ ಆರಂಭವಾಗುತ್ತಿರುವ ಮನೆ ಮನೆಗಳಿಂದ ಮನಗಳಿಗೆ ವಚನ ಸಂದೇಶ. ಮನೆಗಳಲ್ಲಿ ವಚನ ಶ್ರಾವಣ ಮಾಸದ ಕಾರ್ಯಕ್ರಮ 25/7/2025ರಿಂದ 25/8/2025 ಗಂಗಾವತಿಯ ಕುವೆಂಪು ಬಡಾವಣೆ 1ನೇ ಕ್ರಾಸ್ನಲ್ಲಿರುವ ನಾಗರಾಜ್ ಎಸ್ ಗುತ್ತೇದಾರ್ ವಕೀಲರು ಅವರ ಮನೆಯಲ್ಲಿ ಮೊದಲ ದಿನ ಪ್ರಾರಂಭ ಉದ್ಘಾಟನೆ. ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಶರಣ ಬಂಧುಗಳಿಗೆ ಧನ್ಯವಾದಗಳು ಹಾಗೂ ಶ್ರಾವಣ ಮಾಸದ ವಚನ ಶ್ರಾವಣ ಪುಸ್ತಕವನ್ನು ನೀಡಿ ಅಭಿನಂದನೆಗಳು ತಿಳಿಸಿದರು. ಬಸವಪ್ಪನಿಗೆ ಪ್ರಾಣ ಜೀವಾಳವಯ್ಯ, ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಎಂದರು. ವಿಶ್ವಧರ್ಮಕ್ಕೆ ಜಯವಾಗಲಿ, ವಿಶ್ವಧರ್ಮಕ್ಕೆ ಜಯವಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಇಲ್ಲಿಯವರೆಗೆ 12ನೇ ಶತಮಾನದ ಎಲ್ಲ ಕಾಯಕದ ಶರಣ ತಂದೆ ತಾಯಿಗಳನ್ನ ಸ್ಮರಣೆ ಮಾಡೋದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದೇವೆ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ವಚನ ನಿರ್ವಚನೆ, ನಾನು ಮೈಕ್ನ ಮಾತಾಡೋದಕ್ಕಿಂತ ಜಾಸ್ತಿ ಎಲ್ಲ 12ನೇ ಶತಮಾನ ಅಂದ್ರೆ ಎಲ್ಲ ಕಾಯಕದ ಜೀವಿಗಳು ಒಂದು ಕಡೆ ಸೇರ್ಕೊಂಡಿರ್ತಕ್ಕಂಥದ್ದು. ನಾವು ಈ ಭಾಗದೊಳಗೆ ಜೈನರ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ. ಜೈನರ ದಸರಯ್ಯ ಅಂತಕ್ಕಂಥ ದೊಡ್ಡ ಶರಣ ಒಂದು 12ನೇ ಶತಮಾನದಲ್ಲಿ ಬಂದು ಹೋಗ್ತಾರೆ. ಇಂಥವ್ರು ಇಲ್ಲ ಅಂತಾರೆ. ಈಗ ವಕೀಲರಿದ್ದಾರೆ, ಮುಂದೊಂದು ದಿವಸ ವಕೀಲರ ಜಾತಿ ಡಾಕ್ಟರ್ ಜಾತಿ ಆಗೋ ಸಾಧ್ಯತೆಗಳಿದಾವೆ. ಈಗ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ನಿರ್ವಚನಕಾರಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಲೀಲಾ ಮಲ್ಲಿಕಾರ್ಜುನ್ ಕಾಟಗಿ ಇವರಿಗೆ ಗುತ್ತೇದಾರರು ಗ್ರಂಥ ಪುಷ್ಪವನ್ನು ನೀಡುವ ಮೂಲಕ ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ಕೋಬೇಕಂತ ಕೇಳ್ಕೊತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಶರಣ ಸಾಹಿತ್ಯ, ಹಾಗೇನೆ ಇವತ್ತಿನ ಕಾರ್ಯಕ್ರಮದ ಬಸವ ಕೇಂದ್ರದ ಉಪಾಧ್ಯಕ್ಷ, ಅದೇ ರೀತಿಯಾಗಿ ಇವತ್ತಿನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಶರಣಾಗತ ರಕ್ಷಕ ವರಲೋಲಂ, ಬಸವಂ ಜನ್ಮ ಕುಠಾರಂ, ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ, ಪ್ರಣವಾರೂಢನೋ ಪ್ರಣವಸ್ವರೂಪನೋ, ಪ್ರಣವ ಪ್ರಕೃತಿ ಸೌಖ್ಯನೋ, ಪ್ರಣವ ಷಢಂಗ ಸಮರಸ, ನಮ ಕೂಡಲ ಸಂಗಮ ದೇವರು ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವಾ ಬಸವ ಗುರುವಿನ ತತ್ವ ಲೋಕದೇ ಹಬ್ಬಲೇ. ಶ್ರೀ ಗುರು ಬಸವಂಗೆ ಶರಣಾಗಿಹೇ, ಶರಣಾಗಣಕ್ಕೆ ಶರಣಾಗಿಹೇ, ಕರುಣ ಪ್ರಸಾದ ಶ್ರೀ 12ನೇ ಶತಮಾನದಲ್ಲಿಯೇ ಮನೆಯಿಂದ ಆಚೆ ಬರದಿರುವಂತಹ ಹೆಣ್ಣು ಮಕ್ಕಳನ್ನ ಅನುಭವ ಮಂಟಪಕ್ಕೆ ಕರೆತಂದು ಚಿಂತನೆ ಮಾಡುವಂತಹ ಶಕ್ತಿಯನ್ನ ಹೆಣ್ಣು ಮಕ್ಕಳಿಗೆ ದಾರಿ ಎರೆದಿರುವಂತಹ ಅಣ್ಣ ಬಸವಣ್ಣನವರ ಅಂತರಾತ್ಮಕ್ಕೆ ಶರಣೆಂದು. ನನಗೆ ಶ್ರೀಶೈಲ ಪಟ್ನಶೆಟ್ಟಿ ಅಪ್ಪವರು ಅವರ ಎಲ್ಲ ಬರಹವನ್ನ ನೋಡಿದಾಗ
ಸಾಕ್ಷಾತ್ ಅಲ್ಲಮ್ಮ ಪ್ರಭುವಿನ ನೇತೃತ್ವದೊಳಗೆ ಅನುಭವ ಮಂಟಪ ನಡೀತಾ ಇದೆಯೋ ಅನ್ನುವಂತಹ ಭಾವನೆ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ಜನ ಗಂಡಸ ಮಕ್ಕಳಿದ್ದಾರೆ, ಆದ್ರೆ ಅಂದಿನ ಬಸವಣ್ಣನವರು ಹೇಳಿದ್ದು ಏನು ಅಂದ್ರೆ ಸ್ತ್ರೀ ಸಮಾನತೆ ಅಂತ. ಆ ಸ್ತ್ರೀ ಸಮಾನತೆಯನ್ನ ಅವರು ಕಾರ್ಯರೂಪದಲ್ಲಿ ಇವತ್ತು ನಿರೂಪಿಸಿದ್ದಾರೆ. ಒಬ್ಬ ಹೆಣ್ಣು ಮಗಳಿಗೆ ಉದ್ಘಾಟನೆ ಮಾಡಿ ಒಂದು ವಚನವನ್ನ ಅದರ ವಿಶ್ಲೇಷಣೆಯನ್ನ ಮಾಡುವಂತ ಅವಕಾಶ ಮಾಡಿ, ಇದು ನಿಜವಾದ ಅನುಭವ ಮಂಟಪ ಅಂತ ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನನಗೆ ಏನು ಅಂದ್ರೆ ಕೆಲವೊಂದು ಸತ್ಯಗಳನ್ನ ನಾವು ಒಪ್ಕೋಬೇಕು. ಇಲ್ಲಿರುವಂತ ಎಲ್ಲ ಹಿರಿಯರನ್ನ ಹೋಲಿಕೆ ಮಾಡಿದಲ್ಲಿ, ಅವರ ಅನುಭವವನ್ನ ಹೋಲಿಕೆ ಮಾಡಿದಲ್ಲಿ, ಶರಣರ ವಿಷಯವಾಗಿ, ವಚನಗಳ ಆಳಾಧ್ಯಯನದ ವಿಷಯವಾಗಿ ನಾನು ಅವರಷ್ಟು ನುರಿತಳಲ್ಲ. ನಾನು ಶರಣರ ಬಗ್ಗೆ ಅಧ್ಯಯನ ಮಾಡಿದ್ದೇನಾದರೂ ಕೂಡ ಇಲ್ಲಿರುವಂತಹ ಮಹಾನುಭಾವರಷ್ಟು ನಾನು ಆಳಕ್ಕೆ ಇಳಿದು ಅಧ್ಯಯನ ಮಾಡಿಲ್ಲ. ಯಾಕಂದ್ರೆ ಸತ್ಯವನ್ನ ಒಪ್ಪಿಕೊಳ್ಳೋದೇ ಶರಣರು ಹೇಳಿಕೊಟ್ಟಿಲ್ಲ. ನನಗೆ ಬರುವಾಗ ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ದೇವ್ರ ಮನೆಯಲ್ಲಿ ವಿಭೂತಿ ಹಚ್ಕೊಳಕ್ ಹೋದೆ. ನನ್ನ ಅಂತರಾತ್ಮ ನನಗೆ ಚೀಮಾರಿ ಆಯ್ತು. ಯಾಕೆ ಅಂದ್ರೆ ನಾನು ಬೆಳಿಗ್ಗೆ ಸ್ನಾನಾವಧಿಗಳನ್ನ ಮುಗಿಸ್ಕೊಂಡು ಇಷ್ಟಲಿಂಗ ಪೂಜೆ ಮಾಡುವಾಗ ವಿಭೂತಿ ಹಚ್ಕೊಂಡು ದಿನನಿತ್ಯದ ನನ್ನ ನಿತ್ಯ ಕರ್ಮಗಳಿಗೆ ನಾನು ಉಪಯೋಗ ಮಾಡೋದಿಲ್ಲ. ಇವತ್ತು ನಾನು ಶರಣರ ಪೋಷಾಕಗಳನ್ನ ಹಾಕೊಂಡು ಹೋಗ್ತೀಯಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನ ನನ್ನ ಅಂತರಾತ್ಮ ಇಟ್ಟು, ಹಾಗಾಗಿ ನಾನು ಎಲ್ಲಾ ಕಡೆ ಹೇಗೆ ಹೋಗ್ತಾ ಇದ್ನೋ ಹಾಗೆ ಬಂದೆ. ಆದ್ರೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ನಾನು ಶರಣರನ್ನ ಅಧ್ಯಯನದಲ್ಲಿ ನಾನು ರೂಢಿಸಿಕೊಳ್ಳದೆ ಇರಬಹುದು, ಆದ್ರೆ ಜೀವನದ ಪ್ರತಿ ನಡೆನುಡಿಯಲ್ಲೂ ಕೂಡ ಅವರ ತತ್ವಗಳನ್ನ, ಆದರ್ಶಗಳನ್ನ ನಾನು ರೂಢಿಸಿಕೊಂಡಿದ್ದೇನೆ. ನಾನು ಒಂದು ಸಾರಿ ಬೀದರ್ನ ಒಂದು ಭಾಗಕ್ಕೆ ಉಪನ್ಯಾಸಕ್ಕೆ ಹೋಗಿದ್ದೆ. ಅದು ದಸರೆಯ ಸಂದರ್ಭ. ದಸರೆಯ ಸಂದರ್ಭದಲ್ಲಿ ನಾನು ದುರ್ಗಾದೇವಿಯ ದೊಡ್ಡ ಆರಾಧಕಳು. ಅಲ್ಲಿರುವಂತ ಒಬ್ಬ ಶರಣನಿಗೆ ಪ್ರಶ್ನೆ ಮಾಡಿದ್ರು, ನೀವು ಮನೆಯಲ್ಲಿ ದುರ್ಗಾದೇವಿನ ಪೂಜೆ ಮಾಡಿ ಫೋಟೋಗಳನ್ನೆಲ್ಲ ಹಾಕ್ಬಿಟ್ಟು ಇಲ್ಲಿ ಬಂದು ಬಸವ ಅಂತೀರಲ್ಲ, ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ನಾನು ಅಪ್ಪಗಳಿಗೆ ಹೇಳಿದೆ, ಅಪ್ಪವ್ರೆ, ನಾನು ದುರ್ಗೆಯ ಭಕ್ತಿಯಲ್ಲೇ ಶರಣರ ಆದರ್ಶಗಳನ್ನ ಕಂಡಿದ್ದೇನೆ ಅಂತ ಅಲ್ಲಿ ಒಂದು ನನ್ನ ಅಳವಡಿಸಿಕೊಂಡಿರುವ ರೀತಿಯನ್ನ ನಾನು ಅಲ್ಲಿ ಪ್ರಸ್ತುತಪಡಿಸಿದೆ. ಯಾಕಂದ್ರೆ ಹಲವರು ಇಲ್ಲಿ ದಿನನಿತ್ಯ ನನ್ನ ಜೀವನವನ್ನ ನೋಡಿದವರಿದ್ದೀರಿ. ಈಗಿನ ಸಾಮಾಜಿಕ ಜೀವನದೊಳಗೆ ಯಾವುದನ್ನು ಮುಚ್ಚಿರುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ನಾವು ಮನೆ ಒಳಗೆ ಹೇಗಿರ್ತೀವೋ ಹೊರಗೆ ಹೇಗಿರ್ತೀವೋ ಅಂತ ಸಮಾಜ ಬೇಗ ನಿರ್ಧಾರ ಮಾಡಿಬಿಡ್ಬೋದು. ನಾಳೆ ದಿನ ನೀವೇ ಪ್ರಶ್ನೆ ಮಾಡ್ಬೋದು, ಮನೆಯಲ್ಲಿ ನೀವು ಅಷ್ಟೆಲ್ಲ ಮಾಡ್ತೀರಾ, ಹೊರಗಡೆ ಬಂದು ಶರಣರಂತೀರಾ, ಶರಣರ ಆದರ್ಶಗಳನ್ನ ನೀವು ಪಾಲನೆ ಮಾಡಿದ್ದೀರಾ ಅಂತ ಪ್ರಶ್ನೆ ಬರುವ ಮುಂಚೆಗೆ ನನ್ನ ವಿವರಣೆಯನ್ನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಾನು 9 ದಿನಗಳ ಕಾಲ ದೇವಿಯ ಉಪಾಸನೆ ಮಾಡ್ತೇನೆ. ದುರ್ಗಾಷ್ಟಮಿಯ ದಿನ ಬಾಲಿಕಾ ಪೂಜೆ ಅಂತ ಮಾಡುವಂತ ಪ್ರತಿದಿ ಮನೆತನದಲ್ಲಿ ಮೊದಲಿನಿಂದಲೂ ಬಂದಿದೆ. ಮುತ್ತಜ್ಜಿ ಮುತ್ತಾತ ಎಲ್ಲರೂ ಮಾಡ್ತಾರೆ. ನನ್ನ ತಾಯಿಯಂದ್ರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮ್ಮಲ್ಲೇ ಬಂಧು ಬಳಗಗಳ ಮಕ್ಕಳನ್ನ ಕರೆದು ಅವರಿಗೆ ಪಾದ ಪೂಜೆ ಮಾಡಿ ಉಡಿ ತುಂಬ್ತಾ ಇದ್ರು. ಆದ್ರೆ ನಾನು ಆ ಭಕ್ತಿಯಲ್ಲಿಯೇ ಶರಣರ ಆದರ್ಶವನ್ನ ಅಳವಡಿಸ್ಕೊಂಡೆ. ಹೇಗೆ ಅಂದ್ರೆ, ನಾನು ನನ್ನ ಬಂಧು, ನನ್ನ ಜಾತಿಯ ಮಕ್ಕಳನ್ನ ಕರೀಲಿಲ್ಲ. ನನ್ನ ಶಾಲೆಯ ಬಸ್ಸು ಪ್ರತಿ ವರ್ಷ ಊರಿನ ಒಂದು ಸ್ಲಮ್ ಏರಿಯಾಕ್ಕೆ ಹೋಗುತ್ತೆ. ಅಲ್ಲಿರುವಂತ ಪುಟ್ಟ ಪುಟ್ಟ ಬಾಲಕಿಯರು ಸ್ನಾನ ಮಾಡಿದ್ದಾರೋ ಕೇಳಲ್ಲ, ಯಾವ ಜಾತಿ ಕೇಳಲ್ಲ, ಅಲ್ಲಿ ಯಾರು ಸಿಗ್ತಾರೋ ಅವ್ರನ್ನ ಕರ್ಕೊಂಡು ಬಂದು ಅವರಿಗೆ ಪಾದ ಪೂಜೆ ಮಾಡಿ ಅವರಿಗೆ ಉಡಿ ತುಂಬುವಂತ ಕೆಲಸ ಪ್ರಾರಂಭ ಮಾಡಿದೆ. ಪ್ರಥಮದಲ್ಲಿ ನನ್ನ ತಾಯಿಯ ದೊಡ್ಡ ವಿರೋಧ, ಅದೇ ಹೆಂಗ್ ಮಾಡ್ತೀಯ ನೀನು, ಯಾರೋ ಎತ್ತೋ ಗೊತ್ತಿಲ್ಲ, ಏನ್ ತಿಂದಿರ್ತಾರೋ, ಸ್ನಾನ ಮಾಡಿದವರಿಲ್ಲೋ ಗೊತ್ತಿಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ನೀನ್ ಹಿಂಗ್ ಮಾಡ್ತಾ ಇದೆಯಲ್ಲ, ಇದು ಮಡಿನ, ಇದು ಮೈಲಿಗೆ ಆಗುತ್ತೆ ಅಂತ ನನ್ನ ತಾಯಿ, ನನ್ನ ಮನೆಯ ಹಿರಿಯರೆಲ್ಲರೂ ಅದನ್ನ ವಿರೋಧ ಮಾಡಿದ್ರು. ಆದ್ರೆ ಬರ್ತಾ ಬರ್ತಾ ಆ ಮಕ್ಕಳಲ್ಲಿ ಹೊಟ್ಟೆ ತುಂಬಿದವ್ರಿಗೆ ನಾವು ಅನ್ನ ಕೊಟ್ರೆ ಅದಕ್ಕೆ ಬೆಲೆ ಇರೋದಿಲ್ಲ, ಹಸಿದವರಿಗೆ ಕೊಟ್ಟಾಗ ಮಾತ್ರ ಅನ್ನದ ಬೆಲೆ ತಿಳಿದಿರುತ್ತೆ. ಆ ಮಕ್ಕಳು ಎಂತ ಬಟ್ಟೆಯಿಂದ ಬಂದಿರ್ತಾರೆ, ನಾವು ಹೊಸ ಬಟ್ಟೆ ಕೊಟ್ಟಾಗ ಅವರು ಒಳ್ಳೆ ಒಳ್ಳೆ ಊಟವನ್ನ ಕೂಡಿಸಿ ಹಾಕಿದಾಗ ಮಕ್ಕಳು, ಚಿಕ್ಕ ಮಕ್ಕಳು ಭಾವನಾತ್ಮಕವಾಗಿ ಕಣ್ಣೀರು ಹರಿಸ್ತಾ ಇರ್ತಾರಲ್ಲ. ನನ್ನ ತಾಯಿ ಅವಾಗ ಹೇಳಿದ್ರು, ನಿಜವಾದ ದೇವತೆಯರು ಇವತ್ತು ನಮ್ಮ ಮನೆಗೆ ಬಂದ್ರು ಅಂತ. ನಾನು ಹೇಳ್ತಾ ಇರೋದೇನು ಅಂದ್ರೆ, ಸಡನ್ ಆಗಿ ನಮ್ಮ ಆಚರಣೆಗಳನ್ನ ನಾವು ಬಿಟ್ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರತಿನಿತ್ಯ ನಮ್ಮ ಹಿರಿಯರೆಲ್ಲ ಮಾಡಿದ್ದಾರೆ, ಆದ್ರೆ ಆ ಭಕ್ತಿಯ ಮಾರ್ಗದಲ್ಲಿ ನಾವು ಮೌಢ್ಯಕ್ಕೆ ಒಳಗಾಗದೆ ಅಲ್ಲಿ ನಾವು ಎಲ್ಲರನ್ನ ಸಮನಾಗಿ ಕಂಡಾಗ ಮಾತ್ರ ನಿಜವಾಗಲೂ ನಾವು ಶರಣರನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಂಗಾಗುತ್ತೆ. ನನ್ನ ತಾಯಿಯಲ್ಲಿ ಇದ್ದೀರಾ, ನಾವೆಷ್ಟೇ ಮಾತಾಡಿದ್ರು ಕೂಡ ಇಲ್ಲಿ ಎಷ್ಟೊಂದು ಜನ ಮನೆಯಲ್ಲಿ ಶ್ರಾವಣ ಶುಕ್ರಗೌರಿ ಮಂಗಳಗೌರಿ ಪೂಜೆ ಎಲ್ಲರೂ ಮಾಡೇ ಮಾಡ್ತಾರೆ, ಹೌದಲ್ಲ? ಅವಾಗ ದಯವಿಟ್ಟು
ಒಳಗಡೆ ಮುನ್ಸಿಪಾಲಿಟಿಯಲ್ಲಿ ಕಸ ಗುಡ್ಸಕ್ ಬರ್ತಾರಲ್ಲ ಆ ಹೆಣ್ಣು ಮಕ್ಕಳಿಗೆ ಕರೆದು ಅರಿಶಿನ ಕುಂಕುಮ ಕೊಡಿ. ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಕೂಡಿಸಿ ಊಟ ಮಾಡಿಸಿ ಅರಿಶಿನ ಕುಂಕುಮ ಕೊಡಿ. ಅಲ್ಲಿ ನಿಜವಾದ ಭಕ್ತಿಯ ಜೊತೆಗೆ ಶರಣರ ಆದರ್ಶವು ಕೂಡ ನಮ್ಮ ಬದುಕಿಗೆ ನಿರ್ಧಾರ ಆಗುತ್ತೆ. ಒಂದು ಕಡೆ ದೊಡ್ಡ ಪ್ರವಚನ ನಡೆದಿರುತ್ತೆ. ಗುರುಗಳು ಹೇಳ್ತಾರೆ, ಕಾಯಕವೇ ಕೈಲಾಸ. ಈ ಗುರು ಬಸವಲಿಂಗಾಯ ನಮಃ ಅನ್ನುವಂಥ ಎಂಥ ಅದ್ಭುತ ಶಕ್ತಿ ಇದೆ ಅಂದ್ರೆ, ನಿಮ್ಮ ಕಾಯಕದಲ್ಲಿ ನೀವು ದೇವರನ್ನ ಕಂಡ್ರೆ ದೇವರು ನಿಮ್ಮನ್ನ ಕಾಣ್ಲಿಕ್ಕೆ ಬರ್ತಾನೆ ಅಂತ ಹೇಳಿ ಬಹಳ ಚಂದದ ಪ್ರವಚನ ಕೊಡ್ತಾರೆ. ಒಂದು ಅಜ್ಜಿ ಆ ಪ್ರವಚನಕ್ಕೆ ಇಷ್ಟು ಪರವಶಳಾಗ್ತಾಳೆ, ಹೌದಲ್ಲ, ನನ್ನ ಕಾಯಕದೊಳಗೆ ನಾನು ದೇವರನ್ನ ಕಾಣಬೇಕು, ನನ್ನ ಕಾಯಕದೊಳಗೆ ನಾನು ದೇವರನ್ನ ಕಂಡ್ರೆ ಸಾಕ್ಷಾತ್ ದೇವರೇ ನನ್ನನ್ನ ಕಾಣ್ಲಿಕ್ಕೆ ಬರ್ತಾನೆ ಅಂತ ಹೇಳಿ ಭಾವಿಸಿ ಆ ಅಜ್ಜಿಯ ಕಾಯಕ ಏನು ಅಂದ್ರೆ, ತಲೆಯ ಮೇಲೆ ಒಂದು ಪುಟ್ಟಿ ಇಟ್ಕೊಂಡು ಹಾಲು ಮೊಸರು ಮಾರುವಂಥದ್ದು ಆ ಅಜ್ಜಿಯ ಕಾಯಕ. ಆ ಊರು ಹೇಗಿರುತ್ತೆ ಅಂದ್ರೆ, ಒಂದು ನಡುಗಡ್ಡೆ ಇರುತ್ತೆ. ನಡುಗಡ್ಡೆ ಅಂದ್ರೆ ಸುತ್ತ ಹೊಳೆ ಇರುತ್ತೆ. ಆ ಸ್ವಾಮೀಜಿ ಯಾರು ಪ್ರವಚನ ಮಾಡ್ತಾ ಇರ್ತಾರಲ್ಲ ಆ ನಡುಗಡ್ಡೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಆ ಊರಿಗೆ ಹಾಲು ಮೊಸರು ತರಕಾರಿ ಹಣ್ಣು ಹಂಪಲಿ ಏನೇ ಬೇಕಾಗಿದ್ರು ಕೂಡ ಹೊಳೆಯ ಆ ಬದಿಯ ಅವರು ಬಂದು ಮಾರ್ಬೇಕಾಗುತ್ತೆ. 2 ದಿನ ವಿಪರೀತ ಮಳೆ ಆಗುತ್ತೆ. ಹೊಳೆಯ ರಭಸಕ್ಕೆ ಎಷ್ಟು ಜೋರಾಗಿತ್ತು ಅಂದ್ರೆ ಯಾವ ಅನುಗೋಲು ಕೂಡ ನಿಲ್ಲೋದಿಲ್ಲೇನೋ ಅನ್ನೋಂಥ ಪರಿಸ್ಥಿತಿ ಇತ್ತು. ಆಗ ಯಾರು ಶರಣರು ಉಪನ್ಯಾಸ ಮಾಡ್ಲಿಕ್ಕೆ ಬಂದಿದ್ರಲ್ಲ ಅವ್ರು ಲೆಕ್ಕಾಚಾರ ಹಾಕ್ತಾರೆ, ಇನ್ನು 2-3 ದಿನ ನಮ್ದು ಹಾಲು ಮೊಸರು ಹಣ್ಣು ತರಕಾರಿ ಏನೂ ಸಿಗೋ ಲಕ್ಷಣಗಳು ಕಾಣೋದಿಲ್ಲ, ಹೊಳೆ ಅಷ್ಟೊಂದು ಗೋರ್ಗರಿತಾ ಇದೆ, ಯಾರು ತಂದು ಕೊಡ್ತಾರೆ ಇಂಥ ಗೋರ್ಗರಿಯುವ ಹೊಳೆಯಲ್ಲಿ? ಇನ್ನು ನಮಗೆ ದೇವರೇ ಇನ್ನು ಯಾವುದೋ ನಾವು ಪರ್ಯಾಯ ವ್ಯವಸ್ಥೆನ ಮಾಡ್ಕೋಬೇಕು ಅನ್ನೋದ್ರಾಗೆ ಯಥಾಸ್ಥಿತಿಯಾಗಿ ಅಜ್ಜಿ ತಲೆ ಮೇಲೆ ಪುಟ್ಟಿ ಇಟ್ಕೊಂಡು ಹಾಲು ಮೊಸರು ಮಾಡ್ಲಿಕ್ಕೆ ಬರ್ತಾರೆ. ಅಜ್ಜವ್ರಿಗೆ ಗಾಬರಿ ಆಗ್ತದೆ. ಕೇಳ್ತಾರೆ, ಹೆಂಗ್ ಬಂದಿ ಅಂತ. ಹೊಳೆಗೆ ಬಂದಿರಿ ಅಂತ. ಹೆಂಗ್ ಬಂದಿವಿ ಹೊಳೆಗೆ ಅಂತ. ಹಂಗೆ ಬಂದಿರಿ ಅವ್ರು, ಏನೂ ಆಗ್ಲಿಲ್ಲ ನಿನಗೆ ಅಂದ್ರು. ಇಲ್ಲ, ಏನೂ ಆಗ್ಲಿಲ್ಲ, ನೀವಿನ ಪ್ರವಚನದಲ್ಲಿ ಹೇಳಿದ್ರಲ್ಲ ಕಾಯಕದೊಳಗೆ ಶ್ರದ್ಧೆ ಇದ್ರೆ ದೇವರೇ ನಮ್ಮ ಕಾಯಕ್ಕೆ ಬರ್ತಾರೆ ಅಂತ. ನಾನು ಅರಗೋಲ್ನ ಏರ್ಬೇಕಾದ್ರೆ ಬಸವಣ್ಣನ ನಮಸ್ಕಾರ ಮಾಡಿ ಕಾಯಕ ಮಾಡ್ಲಿಕ್ಕೆ ಹೊರಟಿದ್ದೀನಪ್ಪ, ಯಾವುದೇ ಅಡ್ಡಿಗಳು ಬರಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡೆ, ಅರಗೋಲ್ ಇಲ್ಲಿ ಬಂದ್ಬಿಡ್ತು ಅಂತ. ಆಗ ಶರಣರಿಗೆ ಒಂದು ಕ್ವಶನ್ ಮಾರ್ಕ್ ಆಗ್ತದೆ. ಬರೀ ಪ್ರವಚನ ಕೇಳಿದವ್ರಿಗೆ ದೇವ್ರು ಈ ಪರಿ ಓದಿರ್ಬೇಕಾದ್ರೆ ಪ್ರವಚನ ಹೇಳಿದವ್ರಿಗೆ ಯಾವ ಪರಿ ಓದಿರ್ಬೇಡ? ನಾನು ಒಂದು ಪ್ರಯತ್ನ ಮಾಡ್ಬಿಡೋಣ, ನಾನು ಕೂಡ ಹೊಳೆಗೆ ಹೋಗ್ಲಿಕ್ಕಾಗುತ್ತೇನೋ, ಆ ದಡಿ ಸೇರ್ಲಿಕ್ಕಾಗುತ್ತೇನೋ ನೋಡೋಣ ಅಂತಂದಾಗ ಅಜ್ಜೋರು ಆ ಅರ್ಗೋಲ್ ಏರುತ್ತಲೇ ಗರಗರ ತಿರುಗಿ ಕೆಳಗೆ ಬೀಳ್ತಾರೆ. ಇದರರ್ಥ ಏನು ಅಂದ್ರೆ, ಓಂ ಗುರು ಬಸವಲಿಂಗಾಯ ನಮಃ ಅಂತ ಬಾಯಿಯಿಂದ ಹೇಳೋದಕ್ಕಿಂತ ಹೃದಯದ ಆಳಕ್ಕೆ ಇಳಿಸ್ಕೊಂಡು ನಡೆಸ್ಕೊಂಡು ಹೋಗುತ್ತಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಅದನ್ನೆಲ್ಲವನ್ನ ನಾವು ಜೀವನದಲ್ಲಿ ಪಾಲಿಸೋಣ ಅಂತ ಹೇಳ್ತಾ, ನಾನು ಬದುಕಿನಲ್ಲಿ ಕೆಲವೊಂದು ಅದ್ಭುತವಾದ ವ್ಯಕ್ತಿತ್ವಗಳನ್ನ ಆದರ್ಶವಾಗಿ ತಗೊಂಡಿದ್ದೇನೆ. ಒಬ್ಬರನ್ನೇ ಆದರ್ಶ ಅಲ್ಲ, ಹಲವು ಆದರ್ಶನೀಯ ವ್ಯಕ್ತಿತ್ವಗಳಲ್ಲಿ ಒಂದೊಂದು ಗುಣವನ್ನ ಆದರ್ಶವಾಗಿ ತಗೊಂಡಿದ್ದೇನೆ. ವೈರಾಗ್ಯ ಆಧ್ಯಾತ್ಮಿಕತೆ ಬಂತು ಅಂದ್ರೆ ನನಗೆ ಅಕ್ಕ ಮಹಾದೇವಿ ಆದರ್ಶ. ದಾರ್ಶನಿಕತೆ ಬಂತು ಅಂದ್ರೆ ನನಗೆ ಶಾರದಾ ಮಾತೆ ಆದರ್ಶ. ಸಂಸಾರದಲ್ಲಿ ಇದ್ದು ಕೂಡ ಹೇಗೆ ವೈರಾಗ್ಯವನ್ನ ತಾಳ್ಬಹುದು ಅನ್ನಂತ ಬಂದ್ರೆ ನನಗೆ ಹೇಮರೆಡ್ಡಿ ಮಲ್ಲಮ್ಮ ಆದರ್ಶ ಆಗ್ತಾರೆ. ನಡೆ ನುಡಿ ಎರಡೂ ಒಂದಾದಾಗ ಹೇಗೆ ಮಹಾತ್ಮರಾಗ್ಬೋದು ಅಂತ ಬಂದಾಗ ನನಗೆ ಅಣ್ಣ ಬಸವಣ್ಣ ಆದರ್ಶರಾಗ್ತಾರೆ. ಸೊ ಈ ರೀತಿ ಎಲ್ಲರ ಆದರ್ಶನೀಯ ವ್ಯಕ್ತಿತ್ವಗಳಲ್ಲಿ ಒಂದೊಂದು ಅದ್ಭುತವಾದ ಗುಣಗಳನ್ನ ನಾನು ಆದರ್ಶವಾಗಿ ತಗೊಂಡಿದ್ದೇನೆ. ಹಾಗೆ ನನ್ನ ಬದುಕಿಗೆ ಹೇಗೆ ಹೇಳಬೇಕು ಅಂದ್ರೆ, ನಾನು ಅಕ್ಕ ಮಹಾದೇವಿ ಎಷ್ಟರ ಮಟ್ಟಿಗೆ ನನ್ನ ಒಳಗಡೆ ಹೊಕ್ಕಿದ್ದಾಳೆ ಅಂದ್ರೆ, ಅವಳ ಪುಸ್ತಕಗಳನ್ನ ಓದುವಾಗ ತಾವು ಕೂಡ ಇದನ್ನ ಪ್ರಯತ್ನ ಮಾಡ್ಬೋದು. ಕಣ್ಣೀರು ಹಾಕದೆ ಯಾರು ಪುಸ್ತಕವನ್ನ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂದ್ರೆ, ನಾನು ಇಲ್ಲೇ ಪಕ್ಕದ ಕಾಲನಿಯಿಂದ ಬಂದಿದ್ದೇನೆ. ಕೈಯಲ್ಲಿ ಫೋನ್ ಇದೆ, ಕಾರ್ ಇದೆ, ಡ್ರೈವರ್ ಇದ್ದಾರೆ, ಪರ್ಸಲ್ ದುಡ್ಡಿದೆ. ಆದ್ರೂ ಯಜಮಾನ್ರು 4 ಸಲ ಹೇಳಿ ಕಳಿಸಿದ್ರು, ಹುಷಾರು ಮಳೆ ಬರ್ತಾ ಇದೆ, ಹುಷಾರು ಮಳೆ ಬರ್ತಾ ಇದೆ, ಕತ್ಲಾಗೋದ್ರೊಳಗೆ ಬೇಗ ಮನೆಗೆ ಬಾ ಅಂತ. ಆ ತಾಯಿ ಅಕ್ಕ ಮಹಾದೇವಿ ಎಲ್ಲವುದನ್ನ ತ್ಯಜಿಸಿ ಏನೂ ಬೇಡ ಅಂತ ಹೇಳಿ ವೈರಾಗ್ಯ ದಾರಿ ಮಳೆ ಗಾಳಿ ಬಿಸಿಲಿಗೆ ಹಂಚದೆ, ಹೊಟ್ಟೆಯ ಅನ್ನಕ್ಕೆ ಏನು ಅಂತ ಚಿಂತೆ ಮಾಡದೆ, ಸಮಾಜದ ಟೀಕೆ ಟಿಪ್ಪಣಿಗಳಿಗೆ ಅಂಜದೆ, ಆ ಆತ್ಮವಿಶ್ವಾಸದಿಂದ ಹೆಜ್ಜೆ ಹಾಕಿ ಚನ್ನ ಮಲ್ಲಿಕಾರ್ಜುನಲ್ಲಿ ಲೀನವಾಗಲ್ಲ. ಆ ತಾಯಿಯ ಆದರ್ಶ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಅದು ಅದ್ಭುತ. ನನ್ನ ತಾಯಿಯಂದ್ರಿಗೆ ಹೇಳೋದೇನು ಅಂದ್ರೆ, ಒಂದು ಸಾರಿ
ನಾವು ಹೆಂಗೆ ವರಮಹಾಲಕ್ಷ್ಮಿ ವೃತ್ತದ ಕಥೆಗಳನ್ನ ಓದ್ತೀವೋ, ಸೌಭಾಗ್ಯ ಲಕ್ಷ್ಮಿ ವೃತ್ತದ ಕಥೆಗಳನ್ನ ಓದ್ತೀವೋ, ದಯಮಾಡಿ ಒಂದು ಸರಿ ಅಕ್ಕ ಮಹಾದೇವಿ ತಾಯಿಯ ಜೀವನ ಚರಿತ್ರೆಯನ್ನ ಓದ್ಬಿಡಿ. ನಾವು ಹೆಣ್ಣಾಗಿದ್ದಕ್ಕೂ ಸಾರ್ಥಕ ಅನ್ನುವಂಥ ಭಾವನೆ. ನಾನು ಶ್ರೀಶೈಲ ಮಲ್ಲಿಕಾರ್ಜುನ್ಗೆ ಪಾದಯಾತ್ರೆ ಹೋಗಿದ್ದೇನೆ. ಸುಮಾರು 10 ವರ್ಷಗಳಿಂದ ಹೋಗ್ತಾ ಇದ್ದೇನೆ. ಮೊದಲನೇ ಸಾರಿ ಹೋದಾಗ ನಾನು ಶ್ರೀಶೈಲ ಮಲ್ಲಯ್ಯನ ಭಕ್ತಿಗಿಂತ ಆ ಕಾಡಲ್ಲಿ ಅಕ್ಕ ಹೇಗೆ ಏಕಾಂಗಿಯಾಗಿ ಓದ್ಲು ಅಂತ ನೋಡೋದಕ್ಕೆ ಹೋದೆ. ಆ ಭೂಮಿಯಲ್ಲಿ ಅಕ್ಕ ಪಾದಸ್ಪರ್ಶ ಮಾಡಿದ್ದಾಳೆ, ಆ ಗಾಳಿಯನ್ನ ಸೇವಿಸಿ ಬಿಟ್ಟಿದ್ದಾಳೆ. ಅಂತ ಗಾಳಿಯನ್ನ, ಅಂತ ಭೂಮಿಯನ್ನ ನಾನು ಸ್ಪರ್ಶ ಮಾಡಬೇಕು ಅಂತ ಹೋದೆ. ಹೋಗಿದ್ದು 2 ದಿನ ದಾರಿ. ನಮ್ಗೆ 1 ದಿನ ಫೋನ್ ನೆಟ್ವರ್ಕ್ ಸಿಕ್ಕಿರೋಲ್ಲ. ಮನೇಲಿ ಎಲ್ಲರೂ ಎಷ್ಟು ಕಂಗಾಲಾಗಿರ್ತಾರೆ ಅಂದ್ರೆ, ಕಾಡಲ್ಲಿ ಹೋಗಿದ್ದಾರೆ, ಫೋನ್ ನೆಟ್ವರ್ಕ್ ಸಿಗ್ತಾ ಇಲ್ಲ, ಸೇಫ್ ಆಗಿದ್ದಾರೋ ಇಲ್ಲೋ ಅಂತ ಹೇಳಿ ಒಂದು ಸಲ ನೆಟ್ವರ್ಕ್ ಬಂದ ತಕ್ಷಣ ಎಲ್ಲರ ಫೋನ್ಗಳಲ್ಲಿ ಈ ರೀತಿ ಸದ್ದು ಬರ್ತಾ ಇರುತ್ತೆ, ಮೆಸೇಜ್ ಮತ್ತೆ ಮಿಸ್ ಕಾಲ್ಗಳು. ಆದ್ರೆ ಆ ಅಕ್ಕ ಯಾವ ಧೈರ್ಯದ ಮೇಲೆ ಹೋದ್ರು? ಆ ಕ್ರೂರ ಪ್ರಾಣಿಗಳ ಮಧ್ಯೆ, ಆ ಚಳಿ, ಮಳೆ, ಗಾಳಿ ಅಂದೆ, ಹಸಿವಂದೆ, ಪ್ರಾಣಿ ಪಕ್ಷಿಗಳನ್ನ, ಮೃಗಗಳನ್ನ ತನ್ನ ಸ್ನೇಹಿತರ ಅನ್ಕೊಂಡು ನೀವು ಚನ್ನಮಲ್ಲಿಕಾರ್ಜುನನ್ನ ಬರ್ಲಿರಾ, ಕಂಡಿರಾ, ನನಗೆ ತೋರಿಸಿ ಅಂತ ವಚನಗಳನ್ನ ಹೇಳ್ತಾ ಹೋದ್ಲಲ್ಲ, ಆ ಅಕ್ಕನ ಆದರ್ಶವೇ ಆಗ್ತದೆ. ಇಷ್ಟು ಸಾರಿ ಹೋಗಿದ್ದೀನಂದ್ರೂ ಕೂಡ ನನಗೆ ಒಮ್ಮೆಯೂ ಕೂಡ ಕದಳಿವನಕ್ಕೆ ಹೋಗುವಂತ ಅವಕಾಶ ಸಿಕ್ಕಿಲ್ಲ. ಗೊತ್ತಿಲ್ಲ ಯಾವಾಗ ಎಲ್ಲ ವ್ಯಾಮೋಹಗಳನ್ನ ಕಳಚಿನೇ ಅವಳು ಕದಳಿವನಕ್ಕೆ ಬರ್ಲಿ ಅಂತ ತಾಯಿ ಕಾಯ್ತಾ ಇದ್ದಾಳೇನೋ ಗೊತ್ತಿಲ್ಲ. ಆದ್ರೆ ಆ ಒಂದು ಅವಕಾಶಕ್ಕಾಗಿ ನಾನು ಸದಾ ಮಿಡಿತಾ ಇದ್ದೇನೆ. ಆದ್ರೆ ಲಾಸ್ಟ್ ಟೈಮ್, ಕೊನೆ ಸಾರಿ ನನಗೆ ಅವಳು ತಪಸ್ಸು ಮಾಡಿರುವಂತ ಗುಹೆವರೆಗೂ ಹೋಗುವಂತ ಅವಕಾಶ ಸಿಕ್ತು. ಆ ತಪಸ್ಸು ಮಾಡಿರುವಂತ ಗುಹೆವರೆಗೂ ಹೋದ್ವಿ, ನದಿಗಳನ್ನ ದಾಟ್ಕೊಂಡು. ಅಲ್ಲಿ ಪರಿಸ್ಥಿತಿ ಒಳಗಡೆ ಗುಹೆಯಲ್ಲಿ ಹೇಗಿದೆ ಅಂದ್ರೆ, ಆ ಬಾಹುಲಿಗಳು, ಆ ಕ್ರಿಮಿ ಕೀಟಗಳು, ಚೇಳುಗಳು ಮುಂದೆ ಓಡಾಡುವಂಥವು, ಕತ್ತಲು ಗಿಂಗುತ್ತಿರುತ್ತೆ. ಜೊತೆಗೆ ಎಷ್ಟೋ ಜನ ನಮಗೆ ಜೊತೆಗಾರರಿದ್ದಾರೆ ಅಂತ ಗೊತ್ತಿದ್ರು ಕೂಡ ಜಸ್ಟ್ ಒಂದು 5 ನಿಮಿಷ ಹಿಂಗೆ ಹೋಗಿ ಒಳಗೆ ಬರೋದ್ರೊಳಗೆ ಎಲ್ಲರೂ ಬೆವ್ತು ಗಾಬರಿಯಿಂದ ಉಸಿರಾಡ್ಲಿಕ್ಕೆ ಕಷ್ಟಪಡ್ತಾ ಇರ್ತಾರೆ. ಅಂತ ಒಂದು ಘೋರವಾದ ಗುಹೆಯಲ್ಲಿ ತಾಯಿ ತಪಸ್ಸು ಮಾಡಿದ್ರು. ತಾವ್ಯಾರು ಅನ್ನಕ್ಕೆ ಭಾವಿಸಬಾರ್ದು. ನಾನು ಸ್ವಾಮಿ ವಿವೇಕಾನಂದರು ಕೂಡ ಯುವಕರಿಗೆ ಹೇಗೆ ಮಾದರಿಯೋ ಹಾಗೆ ನನಗೂ ಕೂಡ ಮಾದರಿ. ಆದ್ರೆ ನನಗೆ ಅಲ್ಲಿ ಒಂದು ಚಿಂತನೆ ಆಯಿತು. ಸ್ವಾಮಿ ವಿವೇಕಾನಂದರು ಕನ್ಯಾಕುಮಾರಿಯ ಒಂದು ದಡದಲ್ಲಿ ಹೋಗಿ ಒಂದು ಬಂಡೆಯ ಮೇಲೆ ಕೂತ್ಕೊಂಡು ತಪಸ್ ಮಾಡ್ತಾರೆ. ಅದು ಇವತ್ತು ಒಂದು ದೊಡ್ಡ ಸ್ಮಾರಕ ಆಗಿದೆ. ದೇಶ ವಿದೇಶ ಜನ ನೋಡ್ಲಿಕ್ಕೆ ಹೋಗ್ತಾರೆ, 5 ನಿಮಿಷ ಕೂತ್ಕೊಂಡು ತಪಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಅಕ್ಕ ಮಹಾದೇವಿ ಅಂತ ಗುಹೆಯೊಳಗೆ ಕಾಡಲ್ಲಿ ನದಿಯನ್ನ ದಾಟಿ ತಪಸ್ ಮಾಡಿ ಬಂದಿದ್ದಾಳೆ. ಆ ಗುಹೆ ಒಂದು ಪಳುವಳಿಕೆಯಾಗಿದೆ. ಯಾಕೆ ಅದು ಕೂಡ ಕನ್ಯಾಕುಮಾರಿಯಲ್ಲಿ ನಿರ್ಮಾಣವಾಗಿರುವಂತಹ ಸ್ವಾಮಿ ವಿವೇಕಾನಂದರ ಸ್ಮಾರಕ ತರ ಅದು ಕೂಡ ಆಗ್ಬೇಕಲ್ವಾ? ಅದಕ್ಕೆಲ್ಲ ನಾವು ಕಂಕಣ ಕಟ್ಟಿ ನಿಲ್ಬೇಕಲ್ವಾ? ಅದು ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಮ್ಮಲ್ಲಿನ ಹಿತಾಸಕ್ತಿಯ ಕೊರತೆ, ನಮ್ಮಲ್ಲಿನ ಒಗ್ಗಟ್ಟಿನ ಕೊರತೆ. ಆ ನಂತರದೊಳಗೆ ನಾವು ಈ ಶರಣರನ್ನ ಕೇವಲ ಒಂದು ಚೌಕಟ್ಟಿಗೆ ಇಟ್ಟುಬಿಟ್ಟಿದ್ದೇವೆ. ಅವರನ್ನ ಜಗತ್ತಿಗೆ ಪಸರಿಸೋಕ್ ಬಿಟ್ಟಾಗ ಖಂಡಿತ ನಾನು ಹೇಳ್ತೇನೆ, ಜಗತ್ತಲ್ಲಿ ಯಾವ ಹೆಣ್ಣು ಮಗಳು ಕೂಡ ಅಕ್ಕ ಮಹಾದೇವಿಯ ತರ ಸಾಧನೆ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ದೊಡ್ಡ ಸ್ಮಾರಕ ಅಲ್ಲಿ ಆಗಬೇಕು. ಅಂತ ಒಂದು ಸ್ಮಾರಕಕ್ಕೆ ಆಗೋದಕ್ಕೆ ನಾವೆಲ್ಲರೂ ಕೂಡ ಕಂಕಣ ಬದ್ಧರಾಗಿ ನಿಲ್ಲಬೇಕು ಅನ್ನುವಂತಹ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಾನು ವಚನದ ವಿಶ್ಲೇಷಣೆಗಿಂತ ಮುಂಚೆ ಯಾಕೆ ಇದಿಷ್ಟು ಮಾತುಗಳನ್ನ ಹೇಳಿದೆ ಅಂದ್ರೆ, ಈ ಶ್ರಾವಣ ವಚನ ಏನಿದೆ ಅಲ್ಲ, ಶ್ರಾವಣ ಮಾಸಕ್ಕೆ ಸೀಮಿತ ಆಗಿದೆ, ಸಾವಿರಾರು ವರ್ಷಗಳಿಗೂ ಹೋಗ್ಬೇಕು ಅಂದಾಗ ನಾವೆಲ್ಲರೂ ಇಂಥ ಒಂದು ಶ್ರೇಷ್ಠ ಕಾರ್ಯಗಳಿಗೆ ಕಂಕಣಬದ್ಧರಾಗಿ ನಿಲ್ಲಬೇಕಾಗುತ್ತೆ. ಸೊ ಆ ಕುರಿತಾಗಿ ದಯಮಾಡಿ ಅದು ಯಾವ ರಾಜ್ಯದಲ್ಲಿದೆ, ಹೇಗಿದೆ, ಅದ್ರ ಕುರಿತಾಗಿ ನಾನು ಬೇರೆಯವ್ರ ಹತ್ರ ತುಂಬಾ ಚರ್ಚೆ ಮಾಡಿದಾಗ ಹೇಳಿದ್ರು. ಕಾರಣ ಏನು ಅಂದ್ರೆ, ಸ್ವಾಮಿ ವಿವೇಕಾನಂದರ ಬೋಧನೆಗಳು, ತತ್ವ ಆದರ್ಶಗಳು ಇಂಗ್ಲಿಷ್ ಭಾಷೆಯಲ್ಲಿ ತುಂಬಾ ಹೋದವು. ಅವರು ದೇಶ ವಿದೇಶಕ್ಕೆ ಪಸರಿಸಿದ್ರು. ಆದ್ರೆ ನಮ್ಮ ಶರಣ ಚಿಂತನೆಗಳು ಇನ್ನು ಕನ್ನಡದಲ್ಲಿ ಮಾತ್ರ ಇದ್ದಾವೆ. ಅವನ್ನ ನಾವು ದೇಶ ವಿದೇಶಕ್ಕೆ ಪಸರಿಸಿದ್ರೆ ಖಂಡಿತ ಅಲ್ಲಿ ಕೂಡ ಅಂತ ಒಂದು ದೊಡ್ಡ ಸ್ಮಾರಕ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಆ ಸ್ಮಾರಕ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಒಂದು ಆತ್ಮವಿಶ್ವಾಸ ಸ್ಮಾರಕ ಆಗುತ್ತೆ. ಯಾಕಂದ್ರೆ ನಾವು ಹೇಳ್ಬೋದು ಮನೆಯಲ್ಲಿ, ಯಾಕಿಂಗೆ ಇಷ್ಟೊತ್ತಿಗೆ ಹೋಗ್ತೀವಿ ಅಷ್ಟೊತ್ತಿಗೆ ಅಕ್ಕ ಮಹಾದೇವಿ ಆ ಕಾಲದೊಳಗೆ ಅಷ್ಟೊತ್ತಿಗೆ ಹೋಗಿ ಬಂದು ಅಲ್ಲ, ಹೋಗಿದ್ದಾಳೆ, ಅಲ್ಲೇ ಇದ್ದಾಳೆ, ವಾಪಸ್ ಬರ್ಲಿಲ್ಲ. ನಾವು ಹೀಗೋಗಿ
ಈಗ ಬರೋರ್ಗೆ ಯಾಕೆ ಧೈರ್ಯ ಕೊಡಿ, ನಮ್ಮ ಹಿಂದೆ ಅಕ್ಕ ಇದ್ದಾಳೆ ಅನ್ನುವಂತಹ ಒಂದು ಆತ್ಮವಿಶ್ವಾಸದ ಸಂಕೇತ ಆ ಸ್ಮಾರಕ ಆಗ್ಬೇಕು ಅಂತ ಹೇಳ್ತಾ, ಇವತ್ತು ನನ್ನ ಮಾದಲಕ್ಕೆ ಹುಳಿಯ ನೀರೆರೆದವರ್ಯಾರಯ್ಯ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರೆರೆದವರ್ಯಾರಯ್ಯ, ಕಳವೆ ರಾಜ್ಯಾನ್ನ ಶಾಲಾನ್ನಕ್ಕೆ ಒಗರದ ಉದಕನವರೆದರಾಯ್ಯ, ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವನ್ನೆರವರವರ್ಯಾರಯ್ಯ. ಇಂತಿ ಜಲವೂ ಒಂದೇ, ನೆಲವೂ ಒಂದೇ, ಆಕಾಶವೂ ಒಂದೇ, ಜಲವು ಹಲವು ದ್ರವ್ಯಗಳ ಕೂಡಿ ತನ್ನ ಪರಿ ಬೇರಾಗಿ ಹಾಗೆ ಎನ್ನ ದೇವ ಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿದ್ದರೇನು ತನ್ನ ಪರಿಯೇ ಬೇರೆ. ಇದು ಇಷ್ಟು ಸುಂದರವಾದ ವಚನ ಇದೆ. ಕುವೆಂಪು ಬಡಾವಣೆಯ 3ನೇ ಕ್ರಾಸಲ್ಲಿರ್ತಕ್ಕಂಥ ಪಂಪಾಪತಿ ಚೌಡಿಯವರ ಮನೆಯಲ್ಲಿ ಕಾರ್ಯಕ್ರಮದ ನಿಮಿತ್ತ ಒಂದೊಂದು ಮನೆಯಲ್ಲಿ ಒಂದೊಂದು ವಚನಗಳ ಮೂಲಕ ಅದರ ಭಾವಾರ್ಥವನ್ನು, ಅದರ ನಿಜಾಚರಣೆಯನ್ನು, ಅದರ ವಿಶ್ಲೇಷಣೆಯನ್ನು ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಬಸವ ಭಕ್ತರ ಅತಿ ದೊಡ್ಡ ಚಿಂತನ ಮಂಥನದ ಯೋಗ್ಯವಾದ ನಿರ್ಧಾರವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಲೀಲಾ ಮಲ್ಲಿಕಾರ್ಜುನ ಗುರು ಉತ್ತಮವಾದ ಅಲೌಕಿಕ ಅನ್ನೋ ಮಟ್ಟಿಗೆ ಆ ವಚನ ಆ ವಚನದ ಸಂಕ್ಷಿಪ್ತ ಸಾರವನ್ನು ನಮ್ಮೆಲ್ಲರಿಗೆ ಉಣಬಡಿಸಿದ್ದಾರೆ. ಎರಡೇ ಮಾತಿನಲ್ಲಿ ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ಜುದ್ದೇನು ಒಡನಾಟ ಬಚ್ಚಲ ಬಗ್ಗಿ ನಿಂತಿರುವುದು ಅನ್ನೋ ರೀತಿಯಲ್ಲಿ ತಮ್ಮ ವಚನದ ವಿಶ್ಲೇಷಣೆಯನ್ನು, ನಿರ್ವಚನವನ್ನು ನಮ್ಮೆಲ್ಲರಿಗೆ ವಿವರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಗರಾಜ್ ಗುತ್ತೇದಾರರ ಕುಟುಂಬ ಪ್ರಥಮ ದಿನದ ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟು, ಅದೇ ಥರ ಅಕ್ಕನ ಇವತ್ತು ನಾವು ಮೀಸಲಾತಿ ಇವತ್ತಿನವರೆಗೆ ಹೋರಾಡ್ತಾ ಇದ್ದಾರೆ, 50% ಆಗಬೇಕು ಅಂತ ಆಗ್ತಾಯಿಲ್ಲ. ಬಸವಾದಿಸಿ ಅಂದರೆ ಅವತ್ತಿಗೆ ಅವರು ಮುಂಚೂಣಿಯಲ್ಲಿ ತಂದಿದ್ದು ಇತಿಹಾಸದಲ್ಲಿ ಸತ್ಯವಾದ. ಆ ಹಿನ್ನೆಲೆಯಲ್ಲಿ ಬಸವದಳದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಅನೇಕ ಅನುಭಾವಿಗಳು ಇಲ್ಲೆಲ್ಲ ಸೇರಿದ್ದೀವಿ. ನಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೆಂದು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಕೊಟ್ಟಿರೋ 2-3 ನಿಮಿಷ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅಕ್ಕ ಇಡೀ ವಿಶ್ವಕ್ಕೆ, ನಾರಿ ಕುಲಕ್ಕೆ ಒಂದು ಅದ್ಭುತವಾದ ವ್ಯಕ್ತಿತ್ವ. ಏನು ಕಡಿಮೆ ಇದ್ದಿಲ್ಲ. ರಾಜವೈಭವ, ಶ್ರೀಮಂತ ಮನೆತನ, ತ್ಯಾಗ, ಇವನ್ನೆಲ್ಲ ತ್ಯಾಗ ಮಾಡಿ ನಿಲುವು, ಮನುಷ್ಯನ ನಿಲುವು ಎಷ್ಟು ಗಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿತ್ವವೂ ಅಷ್ಟೇ ಗಟ್ಟಿಯಾಗಲಿಕ್ಕೆ ಕಾರಣ ಅನ್ನೋದಕ್ಕೆ ಇಲ್ಲಿ ಲೀಲಾ ಮಲ್ಲಿಕಾರ್ಜುನವರು ಅತ್ಯುತ್ತ ಮಾರ್ಮಿಕವಾದ ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಗರಾಜ್ ಗುತ್ತೇದಾರ ಇವರ ಎಲ್ಲ ಕುಟುಂಬಕ್ಕೂ, ಇಲ್ಲಿ ಸೇರಿರುವ ಎಲ್ಲ ಅಭಿಮಾನಿಗಳಿಗೂ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಶರಣೆಂದು ನನ್ನ ಒಂದು ಮನೆಯಲ್ಲಿ ವಚನ ಕಾರ್ಯಕ್ರಮ ನಮ್ಮ ಆತ್ಮೀಯರಾದಂಥ ಮತ್ತು ಸ್ನೇಹಿತರಾದಂಥ ನಾಗರಾಜ್ ಅವರ ಮನೆಯಲ್ಲಿ ಪ್ರಾರಂಭವಾಗಿದ್ದು ಅತ್ಯಂತ ಸಂತೋಷವಾಗಿದೆ. ಇವತ್ತು ಕಾರ್ಯಕ್ರಮ ನನ್ನ ದೃಷ್ಟಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಆಗಿದೆ ಅಂತ ಅನಿಸ್ಕೊಳ್ತಿದ್ದೀನಿ. ಯಾಕಂದರೆ ಇವತ್ತಿನ ವಚನವೇ ಅಕ್ಕ ಮಹಾದೇವಿ ವಚನ ಇವತ್ತು ಪ್ರಸ್ತುತಪಡಿಸ್ಬೇಕಪ್ಪ ಅಂದರೆ ಅದು ಸಾಮಾನ್ಯರಿಂದ ಸಾಧ್ಯ ಇಲ್ಲ. ಅದ್ರ ಬಗ್ಗೆ ಆಳವಾದ ಅಧ್ಯಯನ ಇದ್ದರೆ ಮಾತ್ರ ಅದನ್ನು ಮಾಡಲಿಕ್ಕೆ ಸಾಧ್ಯ. ಅಂಥ ವಿಷಯದಲ್ಲಿ ಲೀಲಾ ಅವರು ಅದ್ಭುತವಾಗಿ ಅದನ್ನು ಮಂಡನೆ ಮಾಡಿದ್ದಾರೆ. ನಿಜವಾಗಿಯೂ ಅವ್ರನ್ನ ಈ ವಿಷಯದಲ್ಲಿ ಅವ್ರನ್ನ ಜ್ಞಾನವನ್ನು ನಾವು ಮೆಚ್ಚಲೇಬೇಕು. ಅದೇ ತರನಾಗಿ ಹೇಮಯ್ಯ ಸ್ವಾಮಿ ಅವರು ಕಂಪ್ನಿಯಿಂದ ಬಂದು ತಮ್ಮ ತಮ್ಮ 2 ಮಾತುಗಳನ್ನು ಹೇಳಿದ್ದಾರೆ. ಇದೇ ರೀತಿ ಮುಂದಿನ ಕಾರ್ಯಕ್ರಮ ಚೆನ್ನಾಗಿ ನೀಡಲಿ ಅಂತ ಆಸೆ ನನ್ನ ಮಾತನ್ನು ಅವರುಗಳಿಗೆ ಧನ್ಯವಾದಗಳು. ಬಸವ ತತ್ವ ಚಿಂತನೆಗಳನ್ನು ಮನೆ ಮನೆಗೆ ಮನಮನಕ್ಕೆ ತಲುಪುವಂಥ ಅದ್ಭುತ ಕಾರ್ಯಗಳನ್ನು ಬಸವಪುರ ಸಂಘಟನೆಗಳು ಹಮ್ಮಿಕೊಂಡಿರೋದು ತುಂಬ ಸಂತೋಷದ ಸಂಗತಿ. ಬಸವಾದಿ ಶರಣರ ವಚನಗಳು ಬಹುಶಃ ನಮಗೆ ಸಂಸ್ಕಾರವನ್ನು ನೀಡೋದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇವೆ. ಇಂಥ ಅಭೂತಪೂರ್ವ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಮ್ಮ ಮನೆಯಿಂದ ಆರಂಭ ಮಾಡೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟನೆಗೆ ಮತ್ತೊಮ್ಮೆ ತುಂಬುವುದರಿಂದ ಕಾರ್ಯಕ್ರಮದ
ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿರ್ತಕ್ಕಂಥ ಶ್ರೀ ಜೆ ನಾಗರಾಜ್ ಸರ್ ಅವ್ರಿಗೂ ತಮ್ಮ ಬಿಡುವಿನ ಸಮಯದ ಮಧ್ಯೆ ನಮ್ಮ ಅವಿರತವಾಗಿರ್ತಕ್ಕಂಥ ಕೆಲಸ ಕಾರ್ಯ ಕ್ರಿಯಾಶೀಲತೆಯ ಮಧ್ಯೆ ಕಾರ್ತಿಗೆಯಿಂದ ಆಗಮಿಸಿ ನಮ್ಮೆಲ್ಲರನ್ನು ಉದ್ದೇಶಿಸಿ ತುಂಬ ಸೊಗಸಾಗಿ ವಚನವನ್ನು ನಿರ್ವಚನಗೊಳಿಸಿರ್ತಕ್ಕಂಥ ಸಹೋದರಿ ಲೀಲಾ ಮಲ್ಲಿಕಾರ್ಜುನ್ ಅವರಿಗೆ ಕಂಪನಿಯ ಎಲ್ಲ ಧಾರ್ಮಿಕ ಕಾರ್ಯಗಳಲ್ಲಿ ಸದಾ ಕ್ರಿಯಾಶೀಲರಾಗಿ ಮುಂದುವರಿಯುವಂಥವರು ಮಾನ್ಯ ಶ್ರೀ ಹೇಮಯ್ಯ ಸ್ವಾಮಿ ಸರ್ ಅವರು ಕೂಡ ದೂರದ ಕಂಪ್ನಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಜೊತೆಗೆ ರಾಷ್ಟ್ರೀಯ ಬಸವದಳದ ಪ್ರಧಾನ ಕಾರ್ಯದರ್ಶಿಗಳು ಕ್ರಿಯಾಶೀಲ ಸ್ನೇಹಿತರಾಗಿರ್ತಕ್ಕಂಥ ವೀರೇಶ್ ರೆಡ್ಡಿ ಅವರಿಗೆ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣಪ್ಪ ಸರ್ ಅವರಿಗೆ ಮತ್ತು ತುಂಬ ಸರಳ ಸಜ್ಜನಿಕೆಯಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಇತಿಮಿತಿಯ ಒಳಗೆ ತಾವೆಲ್ಲ ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಬಸವ ಬಂಧುಗಳಿಗೆ ಎಲ್ಲರ ಪಾದಾರವಿಂದಗಳಿಗೆ ಹಣೆ ಮಾಡಿದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಗಣ್ಯರಿಗೆ, ತಾಯಂದಿರಿಗೆ, ಸಹೋದರಿಯರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಅದು ವಚನ ಶ್ರಾವಣ ನಿಮ್ಮ ಮನೆಯಿಂದಲೇ ಪ್ರಾರಂಭ ಆಗಬೇಕನ್ನೋ ಕಾರಣಕ್ಕೆ ಹೇಳಿದ್ಮೇಲೆ ಒಂದೇ ಮಾತಿಗೆ ಒಪ್ಪಿಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ನಾಗರಾಜ್ ಗುತ್ತೇದಾರ್ ಮತ್ತು ಅವರ ದಂಪತಿಗಳಿಗೆ ನಮ್ಮ ಬಸವಪುರ ಸಂಘಟನೆ ಪರವಾಗಿ ತುಂಬ ಹೃದಯದ ಶರಣಗಳನ್ನು ಸಲ್ಲಿಸ್ತಾ ವಚನ ಮಂಗಲದೊಂದಿಗೆ ಕಾರ್ಯಕ್ರಮ ಹೋಗ್ತಾ ಇರುತ್ತೆ. ಎಲ್ಲರೂ ಇದು ನಿಂತ್ಕೋಬೇಕು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.